ಈಗ ಹೊಸದಾಗಿ ರಿಲೀಸ್ ಆಗಿರುವಂಥ ಸಿನಿಮಾ ಯಾಕೆ KGF ಯಾಕೆ ಸಕ್ಸಸ್ ಆಯಿತು ಅಂತ ನೋಡೋದಾದ್ರೆ, ಸಕ್ಸಸ್‌ಗೆ ನಿಜವಾಗ್ಲೂ ಹೇಳೋದಾದ್ರೆ ಯಾವುದೇ ಸೂತ್ರಗಳಿಲ್ಲ. ಅದು ರೂಲ್ಸು, ಫಾರ್ಮುಲಾ ಆ ಥರದ್ದೇನಿಲ್ಲ. ಬಟ್ ಒಂದು ಅನಾಲಿಸಿಸ್ ಇಷ್ಟು ವರ್ಷಗಳು ಸಿನಿಮಾ ನೋಡಿರೋದು ಅಥವಾ ಒಬ್ಬ ಕಾಮನ್ ಮ್ಯಾನ್‌ಗೆ ಅರ್ಥ ಆಗುವಂಥ ಪಾಯಿಂಟ್ಸ್‌ಗಳೇನಂತ ಹೇಳಿದ್ರೆ, ಈಗ ಹೊಸದಾಗಿ ರಿಲೀಸ್ ಆಗಿರುವಂತಹ ಸಿನಿಮಾ ಯಾಕೆ ಜನರಿಗೆ ಒಂದು ಎಮೋಷನಲಿ ಕನೆಕ್ಟ್ ಆಗಿಲ್ಲ ಅಂತ ಹೇಳೋದಾದ್ರೆ, ಸಿನಿಮಾ ಹೆಸರು ಹೇಳೋದು ಬೇಡ. ಯಾವುದು ಕನೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅಥವಾ ನಮ್ಗದು ಅಷ್ಟೊಂದು ಇಡ್ಸಿಲ್ಲ ಅಂತ ಹೇಳಬೇಕು ಕಾರಣ ಏನಂತಂದ್ರೆ, ಮೇಯ್ನಾಗಿ ಎಮೋಷ್ನಲಿ ಕನೆಕ್ಟ್ ಆಗ್ತಿಲ್ಲ ಸಿನಿಮಾ ಜೊತೆ ಅಷ್ಟೇ ವಿಚಾರ. ಅದೊಂದು ಆಗ್ಬಿಟ್ರೆ ಸಿನಿಮಾ 3 ಗಂಟೆ ಇರಲಿ, 3:15 ಇರಲಿ ಪಕ್ಕಾ ಖಂಡಿತ ಜನರನ್ನ ಥಿಯೇಟ್ರಲ್ಲಿ ಕೂರಿಸ್ಕೊಳ್ಳುತ್ತೆ, ನೋಡುತ್ತೆ. ಓಕೆನಾ? ಅದಕ್ಕೆ ಬೇಕಾಗಿರೋದೇನು? ಒಂದು ಸ್ಟ್ರಾಂಗ್ ಎಮೋಷ್ನಲ್ ಕನೆಕ್ಟ್ ಆಗಬೇಕು ಸಿನಿಮಾ ಜೊತೆ ಅಥವಾ ಹೀರೋ ಜೊತೆ ಅಥವಾ ಸಿನಿಮಾದ ಉದ್ದೇಶದ ಜೊತೆ. ಅದೆಷ್ಟು ಕನೆಕ್ಟ್ ಆಗಿಬಿಟ್ರೆ ಪಕ್ಕಾ ಹೀರೋ ಬಂದ್ಬಿಟ್ಟು ಎಲ್ರಿಗೂ ಗುಂಡಿಕ್ಕಿ ಸಾಯಿಸ್ತಾ ಇದ್ರು ನಾವು ಕ್ಲಾಪ್ಸ್ ಹೊಡಿತಾ ಇರ್ತೀವಿ. ಅಥವಾ ಹೀರೋ ಬಂದ್ಬಿಟ್ಟು ಎಲ್ರಿಗೂ ಜಾಡ್ಸ್ ಹೊಡಿತಾ ಇದ್ರು ನಾವು ಕ್ಲಾಪ್ಸ್ ಮಾಡ್ತಾ ಇರ್ತೀವಿ. ಬಟ್ ಯಾವಾಗ ಒಂದು ಉದ್ದೇಶ ಅವನು ಏನಕ್ಕೆ ಅದನ್ನ ಮಾಡ್ತಿದ್ದಾನೆ ಅನ್ನೋದು ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರೆ, ಅವನು ಏನೇ ಮಾಡಿದ್ರು ತಪ್ಪೇ ಅನ್ಕೊಳ್ಳಿ. ಅವ್ನು ಬಂದ್ಬಿಟ್ಟು ನಗಾಡಿದ್ರು ನಮಗೆ ಕೋಪ ಬರುತ್ತೆ ಅಥವಾ ಅವ್ನು ಬಂದು ಅಳ್ತಾ ಇದ್ರು ನಮಗೆ ನಗು ಬರುತ್ತೆ. ಇದೇ ಒಂದು ಕಾರಣ ಅಂತ ಹೇಳ್ಬೋದು. ಸೊ KGFನ ಇವಾಗ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ, KGFಲ್ಲಿ ಏನಾಗುತ್ತೆ, ಒಬ್ಬ ಅವನು ಅವನು ಗ್ಯಾಂಗ್ಸ್ಟರ್ ಅಥವಾ ಅವನು ಏನೋ ಆಗಿರ್ಬೋದು ಸ್ಟಾರ್ಟಿಂಗಲ್ಲಿ ರೌಡಿ ಥರ ಪೋರ್ಟ್ರೇ ಆಗ್ತಿದ್ರು ಕೂಡ ಅವನು ಕೊನೆಗೆ ಅವನು ಹೋಗಿದ್ದೆಲ್ಲಿಗೆ, ಅವನ ಉದ್ದೇಶ ಏನಾಗಿತ್ತು ಅಂದರೆ ಅವನ ತಾಯಿಗೆ ಒಂದು ಮಾತು ಕೊಟ್ಟುಬಿಟ್ಟಿದ್ದ. ಅದು ಎಮೋಷ್ನಲಿ ಕನೆಕ್ಟ್ ಆಯ್ತು. ಯಾಕೆಂದರೆ ಎಲ್ಲರೂ ಮದರ್ ಸೆಂಟಿಮೆಂಟ್ ಜೊತೆ ತುಂಬ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಸೊ ತಾಯಿಗೆ ಕೊಟ್ಟಂಥ ಮಾತು ಮತ್ತು ತಾಯಿ ಹೇಗೆ ಜೀವ ಕಳ್ಕೊಂಡ್ಲು ಅನ್ನೋದು ಅಂತು. ಹಣ ಇರಲಿಲ್ಲ, ತಾಯಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಪಾಪ ಮಗನಿಗಾಗಲಿಲ್ಲ. ಇದೊಂದು ಸ್ಟ್ರಾಂಗ್ ಎಲಿಮೆಂಟ್. ಎಲ್ಲ ಮೇಜರ್ ಸಿನಿಮಾಗಳು ನೋಡಿ ನೀವು, ಯಾವೆಲ್ಲ ಸಿನಿಮಾಗಳು ತುಂಬ ಸಕ್ಸಸ್ ಆಗಿದೆ ಅಂತ ತಗೊಂಡ್ರೆ ನಿಮಗೆ ಮದರ್ ಸೆಂಟಿಮೆಂಟ್ ಒಂದು ಮೇಜರ್ ಎಲಿಮೆಂಟ್ ಆಗಿ, ಎಲ್ಲ ಮದರ್ ಸೆಂಟಿಮೆಂಟಿಂದನೇ ಓಡಿದೆ ಅಂತ ಹೇಳಲ್ಲ, ಬಟ್ ಮದರ್ ಸೆಂಟಿಮೆಂಟ್ ಕೂಡ ಒಂದು ಎಲಿಮೆಂಟ್ ಆಗಿರುತ್ತೆ. ಜೋಗಿ ತಗೊಳ್ಳಿ, ಮ್ಯಾಸಿವ್ ಹಿಟ್ಟು. ಅದರಲ್ಲಿ ಏನಿದೆ, ತಾಯಿಗೆ ಬಳೆ ಮಾಡಿಸೋವಂಥದ್ದು ಒಂದು ಕತೆ. ತಾಯಿಗೆ ಬಳೆ ಮಾಡಿಸ್ಬೇಕು, ಚಿನ್ನದ ಬಳೆ ಅನ್ನೋದು ಒಂದು ಕೋರ್ ಎಲಿಮೆಂಟ್. ಅದರ ಮಧ್ಯೆ ಆಗುವಂಥ ಅವ್ನು ಬಂದಾಗ ಅವನಿಗೆ ರೌಡಿಸಮ್ನ ಫೇಸ್ ಮಾಡ್ತಾ, ಅದಾದಮೇಲೆ ಅವನ ದಿಕ್ಕೇ ಬದಲಾಗುತ್ತೆ. ಕೊನೆಗೆ ಬಳೆ ಮಾಡಿಸ್ಕೊಂಡಿರ್ತಾನೆ, ಬಟ್ ತಾಯಿ ಪಕ್ಕದಲ್ಲಿದ್ದರೂ ತಾಯಿ ಮುಖನೇ ನೋಡೋಕ್ಕಾಗಲ್ಲ. ಸೊ ಅದೊಂದು ಸ್ಟ್ರಾಂಗ್ ಎಲಿಮೆಂಟ್. ಆಗ ಜನರು ಅನ್ಕೋತಾರೆ, ಓ ತಾಯಿಗೋಸ್ಕರ ಹೋಗ್ತಾ ಇದ್ದಾನೆ, ಹೊಡಿತಾ ಇದ್ದಾನೆ. ಆಗ ಹೊಡಿ 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 ಥಿಯೇಟ್ರಲ್ಲಿ ಯಾರಿಗಾರು ಹೊಡಿತಿದ್ರೆ ಹೊಡಿ 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 ಅಥವಾ ಹೀರೋಗೆ ಯಾರಾದರೂ ಹೊಡಿತಿದ್ರೆ ನಮ್ಗನ್ಸುತ್ತೆ, ಏ ಹೊಡಿಬೇಡಪ್ಪ, ಪಾಪ ತಾಯಿಗೋಸ್ಕರ ಕಷ್ಟಪಡ್ತಿದೆ ಅಂತ ಅನಿಸುತ್ತೆ. KGF ಅಲ್ಲಿ ಹಂಗೇನೆ, ತಾಯಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾನೆ ಅನ್ಬೇಕಾದ್ರೆ ಓಕೆ, ನಾವೂ ಸ್ವಲ್ಪ ಹೌದು ತಾಯಿಗೋಸ್ಕರ ಮಾಡ್ತಿದ್ದಾನೆ, ಒಂದು ಮಾತು ಕೊಟ್ಟಿದ್ದಾನೆ, ಚಿನ್ನನೆಲ್ಲ ತರ್ತೀನಿ ಅಂತ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಓಕೆ. ಇನ್ನು ನೆಕ್ಸ್ಟು KGFಗೆ ಎಂಟ್ರಿ ಆದಾಗ ನಮಗೆ ಇನ್ನೊಂದು ರೀತಿ ನಾವೆಲ್ಲ ಅವನೇ ನಮ್ಗೆ ಹೀರೋ ಅಂತ ಅನ್ಸೋದು. ಏಕೆಂದರೆ ನಾವೆಲ್ಲ ಆ ಪೊಸಿಷನ್ ನಿಂತ್ಕೋತೀವಿ. KGF ಅಲ್ಲಿ ಕೆಲಸ ಮಾಡ್ತಿರೋಂಥ ಒಬ್ಬೊಬ್ಬ ಶ್ರಮ ಪಡ್ತಿರುವಂಥ ಅಥವಾ ದಬ್ಬಾಳಿಕೆಗೆ ಒಳಗಾಗಿರುವಂಥ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ನಮ್ಮನ್ನ ನಾವು ನೋಡ್ಕೋತೀವಿ. ನಮ್ದು ಯಾವುದೋ ಒಂದು ಹಳೆ ಕಂಪನಿಯಲ್ಲಿ ನಮ್ಮನ್ನ ಮ್ಯಾನೇಜರ್ಗಳು ದುಡಿಸ್ಕೊಂಡಿರೋದು, ಇದಕ್ಕೆಲ್ಲ ನಾವು ರಿಲೇಟ್ ಆಗಿ ನಾವು KGF ಅಲ್ಲಿರೋ ಒಂದು ಎಂಪ್ಲಾಯಿ ಆಗಿ ನಾವು ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತೀವಿ. ನಮ್ಮನ್ನ ಕಾಪಾಡೋದಕ್ಕೆ ಬಂದಿದ್ದಾರೆ ರಾಕಿ ಬಾಯ್ ಅಂತ ಹೇಳ್ಬಿಟ್ಟು ನಾವು ಅದನ್ನ ಸಂಭ್ರಮಿಸ್ತೀವಿ. ಅದಕ್ಕೆ ತಕ್ಕಂತೆ ಕೆಲವೊಂದು ಸೀನ್ಗಳು, ಆ ಅಜ್ಜ ಕಣ್ಣು ಕಾಣದಿರೋ ಒಬ್ಬ ಅಜ್ಜನಿಗೋಸ್ಕರ ಇದು ಮಾಡೋದು ಅಥವಾ ಅಲ್ಲೊಂದು ಮಗು ಆಗದ ಅದನ್ನ ಹಿಡ್ಕೊಳ್ಳೋದು ಯಶು. ಸೊ ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಓ ಇವರೇ ನಮ್ಮ ಹೀರೋ, ನಿಜವಾದ ಹೀರೋ ಅಂತ ಹೇಳ್ಬಿಟ್ಟು ನಮ್ಗೊಂದು ಫೀಲ್ ಬರುತ್ತೆ. ಕೊನೆಗೆ ಅಷ್ಟು ಜನರನ್ನ ಕಾಪಾಡಕ್ಕಿರೋದು ಒಬ್ಬನೇ ಹೀರೋ. ಅದಕ್ಕೋಸ್ಕರ ಅವನು ಏನು ಮಾಡಿದ್ರೂ ಸರಿ ಅಥವಾ ಅವನು ಜೀವಕ್ಕೆ ಏನಾಗ್ಬಿಡುತ್ತೋ, ಅವನ್ನ ಅಷ್ಟು ದೊಡ್ಡ ಪ್ರಪಂಚದೊಳಗೆ ಹೋಗಿದ್ದಾನೆ, ಅವ್ನಿಗೇನು ಆಗಬಾರ್ದು ಅನ್ನೋದಕ್ಕೆ ನಮಗೊಂದು ನಮ್ಮ ಹೃದಯದಲ್ಲಿ ಬಡ್ಕೋತಾ ಇರುತ್ತೆ, ಅವ್ನಿಗೇನು ಆಗಬಾರ್ದು ದೇವರೇ ಆ ಥರ ಅನಿಸ್ತಿರುತ್ತೆ. ಅಥವಾ ಯಶ್ ಅವರು ವಿಲನ್ಗಳಿಗೆ ಒಂದೊಂದು ಏಟ್ ಹಾಕ್ತಿದ್ರು ನಮ್ಗೊಂದು ಖುಷಿ ಆಗುತ್ತೆ. ಹೊಡಿ ಹೊಡಿ ಹೊಡಿ, ಅಲ್ಲಿರೋರೆಲ್ಲ ಬಚಾವಾಗಬೇಕು, ಹೊರಗಡೆ ಬರಬೇಕು, ಅಲ್ಲಿರೋರಿಗೆಲ್ಲ ಶಕ್ತಿ ಬರಬೇಕು, ಅದಕ್ಕೆ ತಕ್ಕಂಗೆ ಡೈಲಾಗ್ಗಳು. ನೀನು ಮುಂದೆ ಇದೆಯಾ ಅಂತ ಹೇಳ್ಬಿಟ್ಟು ಹಿಂದೆ ಇರೋ ಅಷ್ಟು ಜನಕ್ಕೆ ಇದು ಬಂದರೆ ಇತಿಹಾಸ ಆಗುತ್ತೆ, ಆ ಥರ ಎಲ್ಲ ಡೈಲಾಗ್ಗಳು. ಜೊತೆಗೆ ಬರೋವಂಥ ಮ್ಯೂಸಿಕ್ಸು, ಇನ್ನೇನು ಫೈಟು ಸ್ಟಾರ್ಟ್ ಆಗಬೇಕು ಅಷ್ಟೊತ್ತಿಗೆ ಬರೋವಂಥ ಮ್ಯೂಸಿಕ್ ನಮ್ಮನ್ನ ಇನ್ನೂ ಕೂಡ ಎಲಿವೇಟ್ ಮಾಡುತ್ತೆ. ಸೊ ಇದಿಷ್ಟು ವಿಚಾರಗಳೆಲ್ಲ ಫುಲ್ಲು ಕಂಬೈನ್ ಆದಾಗ ಕೊನೆಯಲ್ಲಿ ಯಶ್ ಹೋಗಿ ವಿಲನ್ಗೆ ಹೊಡೆದಾಗ, ರಾಕಿ ಬಾಯ್ ಹೊಡೆದಾಗ ಅಲ್ಲಿಗೆ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಇದು ಕತೆ. ಈಗ ಜನ ಎಲ್ಲ ಬಚಾವಾದ್ರು. ಇದು ಆ್ಯಕ್ಚುಲ್ ಆಗಿ ಒಂದು ಕಥೆಯಲ್ಲಿ ಇರಬೇಕಾದಂಥ ಎಲಿವೇಶನ್ಸ್.
ಸ್ಟಾರ್ಟಿಂಗಲ್ಲಿ ಅವನು ಕಷ್ಟಪಡಬೇಕು, ಜೊತೆಗೆ ಜನರಿಗೋಸ್ಕರ ಹೋರಾಡಬೇಕು. ಅಂದರೆ ಒಂದು ಹೇಳಿದ್ದು ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ಫ್ಯಾಮಿಲಿ ಸ್ಟೋರಿ ತಗೊಂಡ್ರೆ ಅದರಲ್ಲಿ ಜನರಿಗೋಸ್ಕರ ಹೋರಾಡೋದಿರಲ್ಲ. ಅವರ ಒಂದು ಪರ್ಸನಲ್ ಅಜೆಂಡಾ ಇರುತ್ತೆ. ಜೊತೆಗೆ ಅದು ಜನರ ಜೊತೆ ಕನೆಕ್ಟ್ ಆಗ್ತಾ ಹೋದ್ರೆ ಒಂದು ಗುಡ್ ಫಿಲಮ್ ಆಗುತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಇದನ್ನ ತಗೊಂಡ್ರೆ 'ಸೂ ಫ್ರಮ್ ಸೋ' ತಗೊಂಡ್ರೆ ಅಜೆಂಡಾ ಅಲ್ಲಿ ಸಿಂಪಲ್ಲು. ಅವರವರ ಮಧ್ಯೆನೇ ಇರುವಂಥದ್ದು. ಯಾವುದೋ ದೇಶಕ್ಕೋಸ್ಕರ ಅಥವಾ ಯಾವುದೋ ಒಂದು 'ಕೆಜಿಎಫ್' ಥರ ಯಾವುದೋ ಒಂದು ಜನರಿಗೋಸ್ಕರ ಹೋರಾಡುವಂಥದ್ದಲ್ಲ. ಬಟ್ ಎಂಟರ್‌ಟೈನಿಂಗ್ ಆಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ನಮ್ಮ ಯಾವುದೋ ಒಂದು ಮನೆಯಲ್ಲಿ ಆಗಿರುವಂಥದ್ದು. ಬಟ್ ಇಂಥ ಸಿನಿಮಾಗಳನ್ನ ತಗೊಂಡ್ರೆ ಒಬ್ಬ ಲಾರ್ಜರ್ ದ್ಯಾನ್ ಲೈಫು ಈ ಥರ ಕ್ಯಾರೆಕ್ಟರ್‌ಗಳನ್ನ ತಗೊಂಡಾಗ ಅಲ್ಲಿ ಬೇರೆ ಏನೋ ಒಂದು ವಿಶೇಷವಾದಂಥ ಕಾರಣ ಬೇಕು. ಅವನೇನು ಮಾಡಕ್ಕೆ ಹೊರಟಿದ್ದಾನೆ ಅದಕ್ಕೊಂದು ಕಾರಣ ಬೇಕು. ಅದಿದ್ದರೆ ಮಾತ್ರ ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಎಮೋಷ್ನಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವುದೇ ಎಮೋಷನ್ ಅದು ಅಕ್ಕ ತಂಗಿ ಆಗಿರ್ಬೋದು, ಅಕ್ಕ ತಮ್ಮ ಆಗಿರ್ಬೋದು, ತಂದೆ ತಾಯಿ ಇದೆಲ್ಲನ ಎಷ್ಟು ಗ್ರಿಪ್ಪಾಗಿ ಹೇಳ್ತೀವಿ ಅದು ಇಂಪಾರ್ಟೆಂಟು. ಜನ ಎಷ್ಟು ಅದಕ್ಕೆ ಕನೆಕ್ಟ್ ಆಗ್ತಾರೆ ಅಂತ. ಸೊ ಅದಕ್ಕೆ ಅನಿಸುತ್ತೆ ಹೊಸದಾಗಿ ರಿಲೀಸ್ ಆಗಿರುವಂಥ ಸಿನಿಮಾ ನಿಮಗೆ ಅಷ್ಟೊಂದೇನು ಕನೆಕ್ಟ್ ಆಗ್ತಿಲ್ಲ ಅಂತ ಅನ್ನಿಸ್ತಿರೋದು ಕಾರಣ ಆಗಿರ್ಬೋದು. ನನಗೆ ಖುಷಿ ಆಯಿತು ನಾನು ನೋಡಿದೆ ಸಿನಿಮಾನ. ಬಟ್ ಕೆಜಿಎಫ್ ಓಕೆ. ಥ್ಯಾಂಕ್ ಯು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಬಾಯ್.